ಚಿಂತಾಮಣಿ ನಗರದ ಪ್ರಮುಖ ರಸ್ತೆ NNT ರಸ್ತೆಯಲ್ಲಿ ನಡೆಯುತ್ತಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಚಿಂತಾಮಣಿ ನಗರಸಭೆ ಪೌರಾಯುಕ್ತ GN ಚಲಪತಿ ಶುಕ್ರವಾರ ಭೇಟಿ ನೀಡಿ ಪರಿಶೀಲಿಸಿದರು. ನಗರದ ಸೌಂದರ್ಯೀಕರಣ ಮತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿಯನ್ನು ಅವರು ಕೂಲಂಕುಷವಾಗಿ ವೀಕ್ಷಿಸಿದರು. ಕಾಮಗಾರಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದೆಂದು ಸ್ಥಳದಲ್ಲಿದ್ದ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ GN ಚಲಪತಿ, ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು NNT ರಸ್ತೆಯ ಕಾಮಗಾರಿಯನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತಿಗೊಳಿಸಲಾಗುವುದು. ಸಾರ್ವಜನಿಕರು ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಇದು ವಿಶೇಷವಾಗಿ ಅಮೃತ 4 ಅಂದರೆ ನಗರೋತ್ಥಾನದ ವಾರ ನಡೀತಾ ಇದೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಕೆಲವೊಂದು ಕಡೆ ಎಲ್ಲ ನಿಮ್ಮ ಮಾಧ್ಯಮಗಳಲ್ಲೂ ಸಹ ನಾವು ಕೇಳಿದ್ದೀವಿ, ಧೂಳಾಗ್ತಾ ಇದೆ, ಮಾಡ್ತಿಲ್ಲ ಅಂತ. ಕಾರಣ ಎಷ್ಟು, ಯುದ್ಧ ನಡೀತಾ ಇರೋದ್ರಿಂದ ಪೆಟ್ರೋಲಿಯಂ ಜಲ್ಲಿ ಕೆಲವೊಂದು ಕಡೆ ಸಿಕ್ಕಲಿಲ್ಲ. ಸೊ ಹಾಗಾಗಿ ಇದಕ್ಕೆ ವೇಗ ಕೊಡಬೇಕಂತ ಮಾನ್ಯ ಸಚಿವರು ಕಾಂಟ್ರಾಕ್ಟರ್ ಮೇಲೆ ಒತ್ತಡ ಮಾಡಿ ಕೂಡಲೇ ಕೆಲಸ ಮಾಡಬೇಕು, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ದಕ್ಕೆ ಅವ್ರು ಬಂದು ಒಪ್ಕೊಂಡಿದ್ದೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸಿರ್ಬೋದು, ಸುಮಾರು ನಗರದ ಎಲ್ಲ ಕಡೆ ಆಗ್ತದೆ. ಇದು ಹೃದಯ ಭಾಗ ನಗರಕ್ಕೆ, ಇದು ಸುಮಾರು ಒಂದು ವಾರ್ಡ್ಗಳಿಗೆ ಲಿಂಕ್ ಕೊಡೋಂಥ ಒಂದು ಊರ ಮುಂದೆ ರಸ್ತೆ. ಸೊ ಇದನ್ನು ಸಹ ಮಾಡ್ತಾ ಇದ್ರೆ ನಾವು ಮಾಡೋದ್ರ ಜೊತೆ ಸಾರ್ವಜನಿಕರದ್ದು ಒಂದು ಹೆಚ್ಚಿನ ಒಂದು ಸಹಕಾರ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ನಮ್ಮ ಮಾಜಿ ಸದಸ್ಯರಾದ ಸಾದಿಕ್ ಅವರು ಇರ್ಬೋದು, ನಮ್ಮ ಇಂತಿಯಾಜ್ ಅಣ್ಣ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಎಲ್ಲ ಕೆಲಸಗಳಿಗೂ ನಮ್ಮ ಜೊತೆ ಇದ್ದಾರೆ, ಕೈಗೂಡಿಸ್ತಾ ಇದ್ದಾರೆ. ನಗರದಲ್ಲಿ ಈಗ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಜನಪ್ರತಿನಿಧಿ ಅಂತ ಸದ್ಯಕ್ಕೆ ಅವರೇ ಇದ್ದಾರೆ. ಎಲ್ಲ ಕಡೆ ಲೈಟಿಂಗ್ಸ್ ಆಗ್ತಿದ್ರು, ರೋಡ್ ಆಗ್ತದಿರ್ಬೋದು. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಬ್ಬರ ಕೈಲಿ ಕಷ್ಟ ಆಗುತ್ತೆ, ಸ್ವಲ್ಪ ಸಹಕಾರ ಕೊಡಿ ಅಂತ. ಮನೆಗಳಿಂದ ಕಸ ಸಂಗ್ರಹಣೆ ಮಾಡುವ ಪ್ರಕ್ರಿಯೆಯನ್ನು ಇನ್ನಷ್ಟು ಚುರುಕುಗೊಳಿಸಲಾಗಿದೆ. ಸಾರ್ವಜನಿಕರು ರಸ್ತೆ ಬದಿ ಕಸ ಹಾಕದೆ ನಗರಸಭೆಯ ವಾಹನಗಳಿಗೆ ನೀಡುವಂತೆ ಮನವಿ ಮಾಡಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ನಗರದ ಕೆಲವು ಭಾಗಗಳಲ್ಲಿ ತಲೆದೂರಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹೊಸ ಕೊಳವೆ ಬಾವಿಗಳ ಕೊರೆಯುವಿಕೆ ಮತ್ತು ಪೈಪ್ಲೈನ್ ದುರಸ್ತಿ ಕಾರ್ಯಗಳ ಪ್ರಗತಿಯಲ್ಲಿವೆ ಎಂದರು. ನಗರದ ಅಭಿವೃದ್ಧಿ ಕೇವಲ ನಗರಸಭೆಯಿಂದ ಮಾತ್ರ ಸಾಧ್ಯವಿಲ್ಲ. ಸಾರ್ವಜನಿಕರ ಸಹಕಾರವೂ ಅತಿ ಮುಖ್ಯ. ತೆರಿಗೆಯನ್ನು ಸಕಾಲದಲ್ಲಿ ಪಾವತಿಸುವ ಮೂಲಕ ನಗರದ ಪ್ರಗತಿಗೆ ಕೈಜೋಡಿಸಬೇಕೆಂದು ಚಲಪತಿ ಕೋರಿದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.